ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೆಲ್ ನೋಡಿದ್ರಲ್ಲ, ನನಗೆ ತುಂಬ ಕಾಮನ್ ಆಗಿ ಬರೋ ಕಮೆಂಟ್ಸ್ಗಳು ಇವು. ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ಲ, ವ್ಯೂಸ್ ಬರ್ತಾ ಇಲ್ಲ. ಫಸ್ಟ್ ಚೆನ್ನಾಗಿ ಬರ್ತಾ ಇತ್ತು, ಇವಾಗ ನೋಡಿದ್ರೆ ವ್ಯೂಸ್ ಫುಲ್ಲಾಗಿ ಸ್ಟಾಪ್ ಆಗಿದೆ. 10, 20, 30 ಇಷ್ಟೇ ಬರುತ್ತೆ, ಮುಂದಕ್ಕೆ ಹೋಗ್ತಾ ಇಲ್ಲ, ಸಬ್ಸ್ಕ್ರೈಬರ್ ಸ್ಟಾಪ್ ಆಗಿಬಿಟ್ಟಿದ್ದಾರೆ. ಈ ಥರ ಕಮೆಂಟ್ಗಳು ತುಂಬ ಅದೇ ಥರ ಕಮೆಂಟ್ಗಳು ಬರ್ತಿರುತ್ತೆ. ಈಗ ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡಿದ್ರು ಕೂಡ ಮತ್ತೆ ಅದೇ ವಿಡಿಯೋಗೆ ಅದೇ ಕಮೆಂಟ್ನೇ ಹಾಕಿರ್ತಾರೆ. ಈಗ ನಾನು ವಿಡಿಯೋದಲ್ಲೇ ಎಕ್ಸ್ಪ್ಲೈನ್ ಮಾಡಿ, ತುಂಬ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬಿಟ್ಟಿದ್ದೀನಿ ಯಾಕೆ ಸಬ್ಸ್ಕ್ರೈಬರ್ ಇನ್ಕ್ರೀಸ್ ಆಗಲ್ಲ, ಯಾಕೆ ವ್ಯೂಸ್ ಬರಲ್ಲ, ಮುಂಚೆ ಚೆನ್ನಾಗಿ ಬರ್ತಿತ್ತು ಇವಾಗ ಯಾಕೆ ಸ್ಟಾಪ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ನಾನು. ಆದರೂ ಕೂಡ ಸರಿಯಾಗಿ ವಿಡಿಯೋನ ನೋಡಿರಲ್ಲ, ಮತ್ತೆ ಅದೇ ವಿಡಿಯೋಗೆ ಅದೇ ಕಮೆಂಟ್ನೇ ಹಾಕ್ತಾರೆ. ಓಕೆ, ಇವಾಗ ನಾನು ಇದರಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆಯಿತಾ? ಕಂಪ್ಲೀಟಾಗಿ ನೋಡಿ, ಅರ್ಥ ಆಗುತ್ತೆ. ಮತ್ತು ಹಾಗೆ ಏನು ಲೈಕ್ ಕೊಡಿ, ವಿಡಿಯೋಗೆ ಲೈಕ್ ಕೊಟ್ಟರೆ ಇನ್ನೂ ಹೊಸಬರಿಗೆ ನನ್ನ ವಿಡಿಯೋ ರೆಕಮೆಂಡ್ ಆಗುತ್ತೆ. ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮೊದಲನೇದಾಗಿ ಸಬ್ಸ್ಕ್ರೈಬರ್ಸು ಯಾಕೆ ಇನ್ಕ್ರೀಸ್ ಆಗ್ತಾ ಇಲ್ಲ? ಮುಂಚೆ ಚೆನ್ನಾಗಿ ಆಗ್ತಿತ್ತು, ಈಗ ಸಡನ್ ಆಗಿ ಸ್ಟಾಪ್ ಆಗ್ಬಿಟ್ಟಿರುತ್ತೆ. ಯಾಕೆ ಅಂತಂದ್ರೆ, ಈಗ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀರಲ್ವಾ, ಲಾಂಗ್ ವಿಡಿಯೋಗಳನ್ನ, ಅದು ತುಂಬಾ ರ್ಯಾಂಡಮ್ ಆಗಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದು. ಅಂದ್ರೆ ಮಿಕ್ಸ್ಡ್ ಕಂಟೆಂಟ್ ಅಂತ ಕೂಡ ಹೇಳಿದ್ದೀನಿ ನಾನು. ಇವತ್ತೊಂದು ಕಂಟೆಂಟ್ ನ ಮಾಡಿದೀರಾ ಅಂತಂದ್ರೆ ನಾಳೆ ಇನ್ನೊಂದು ಕಂಟೆಂಟ್ ಮಾಡೋದು. ಅಂದ್ರೆ ಇವತ್ತೊಂದು ಕುಕಿಂಗ್ ಮಾಡಿರ್ತೀರಾ, ಯಾವುದೋ ಒಂದು ರೆಸಿಪಿ ಬಗ್ಗೆ ಹಾಕಿರ್ತೀರಾ, ನಾಳೆಗೆ ಇನ್ಯಾವುದೋ ವ್ಲಾಗ್ ಬಗ್ಗೆ ಹಾಕಿರ್ತೀರಾ, ಅಥವಾ ಇನ್ಯಾವುದೋ ಟೆಂಪಲ್ ಬಗ್ಗೆ ಹಾಕಿರ್ತೀರಾ. ಈ ತರ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ, ಈಗ ಕುಕಿಂಗ್ ನೋಡಿ ಯಾರು ನಿಮ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಅಲ್ವಾ, ಅವರು ನೆಕ್ಸ್ಟ್ ನಿಮ್ಮ ವ್ಲಾಗ್ ನ ನೋಡೋದಕ್ಕೆ ಇಷ್ಟಪಡಲ್ಲ. ಅವ್ರು ನೆಕ್ಸ್ಟ್ ನಿಮ್ಮ ಕುಕಿಂಗ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಅಕಸ್ಮಾತ್ ವ್ಲಾಗ್ ನೋಡಿದ್ರು ಕೂಡ ಮತ್ತೆ ನೀವು ಇನ್ನೊಂದು ಕಂಟೆಂಟ್ ಯಾವ್ದಾದ್ರು ಚೇಂಜ್ ಮಾಡ್ತೀರಾ ಅಲ್ವಾ, ಆವಾಗ ಅವ್ರು ಮತ್ತೆ ನೋಡಲ್ಲ. ಆ ಟೈಮಲ್ಲಿ ಅವ್ರು ಅನ್ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು, ಮಾಡ್ತಾರೆ ಕೂಡ. ಇಲ್ಲ ಅಂತಂದ್ರೆ ಅವರು ಯಾವಾಗ ವಿಡಿಯೋಗಳನ್ನ ನೋಡೋದನ್ನ ಸ್ಟಾಪ್ ಮಾಡ್ತಾರೆ ಅಲ್ವಾ, ಅದು 1, 2, 3 ಈ ತರ ಒಂದು 5, 10 ವಿಡಿಯೋಗಳು ಅವರಿಗೆ ರೆಕಮೆಂಡ್ ಹೋದಾಗೆಲ್ಲ ಅವರು ವಿಡಿಯೋಗಳನ್ನ ಸ್ಕಿಪ್ ಮಾಡ್ತಾ ಹೋಗ್ತಿದ್ದಾರೆ, ನೋಡಲ್ಲ ಅಂತಂದ್ರೆ ನೆಕ್ಸ್ಟ್ ಅವರಿಗೆ ರೆಕಮೆಂಡೇಶನ್ಗೆ ವಿಡಿಯೋಗಳು ಹೋಗಲ್ಲ. ಈ ತರ ಆದಾಗ್ಲೇನೆ ವ್ಯೂಸ್ ಕೂಡ ಸ್ಟಾಪ್ ಆಗುತ್ತೆ. ವ್ಯೂಸ್ಗೂ ಸಬ್ಸ್ಕ್ರೈಬರ್ಸ್ಗೂ ಇದೇ ಸಂಬಂಧ ಇರೋದು. ನಿಮಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ಲ ಅಂತಂದ್ರೆ ಒಂದು ಈ ತರ ಆಗಿರುತ್ತೆ ಪ್ರಾಬ್ಲಮ್. ಅದಾದ್ಮೇಲೆ ಇನ್ನೊಂದು, ಶಾರ್ಟ್ಸ್ ಗಳಿಂದ ಸಬ್ಸ್ಕ್ರೈಬರ್ ಬಂದಿರ್ತಾರೆ ನಿಮ್ಗೆ. ಶಾರ್ಟ್ಸ್ ಗಳಿಂದ ನಿಮ್ಗೆ ಗೊತ್ತಿರಂಗೆ ಶಾರ್ಟ್ಸ್ ಗಳನ್ನ ನೋಡೋರು ಯಾವತ್ತು ಲಾಂಗ್ ವಿಡಿಯೋಗಳನ್ನ ನೋಡೋದಕ್ಕೆ ಇಂಟ್ರೆಸ್ಟ್ ತೋರ್ಸಲ್ಲ. ಶಾರ್ಟ್ಸ್ ಅಲ್ಲಿ ನೀವೇನಾದ್ರೂ ಕ್ಯೂರಿಯಾಸಿಟಿನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ನಿಮ್ಗೆ ಫುಲ್ ಡೀಟೇಲ್ ಬೇಕು ಅಂತಂದ್ರೆ ಲಾಂಗ್ ವಿಡಿಯೋ ಇದೆ ಕ್ಲಿಕ್ ಮಾಡಿ ನೋಡಿ ಅಂತಂದ್ರೆ ಕೆಲವರು ನೋಡ್ತಾರೆ. ಹಾಗಾಗಿ ನಿಮ್ಗೆ ಲಾಂಗ್ ವಿಡಿಯೋಗೆ ವ್ಯೂಸ್ ಬರ್ಬೋದು ಅದರಿಂದ. ಅದು ಬಿಟ್ಟು ತುಂಬಾ ಜನ ಶಾರ್ಟ್ಸ್ ನ ನೋಡೋರು ಲಾಂಗ್ ವಿಡಿಯೋಸ್ ನ ನೋಡಕ್ ಹೋಗಲ್ಲ. ಶಾರ್ಟ್ಸ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ನ ಮಾಡ್ಕೊಂಡಿರ್ತಾರೆ ಅಲ್ವಾ, ಅವರು ಲಾಂಗ್ ವಿಡಿಯೋ ನೋಡದೆ ಇರೋದ್ರಿಂದ ನಿಮ್ಗೆ ಸಬ್ಸ್ಕ್ರೈಬರ್ ಇದ್ರೂ ಕೂಡ ವಿಡಿಯೋಗೆ ವ್ಯೂಸ್ ಬರಲ್ಲ. ಇದು ಒಂದು ಕಾರಣ ಆಗಿರುತ್ತೆ. ಅದಾದ್ಮೇಲೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡದೇ ಇರೋದು. ಅಂದ್ರೆ ಇವತ್ತೊಂದು ವಿಡಿಯೋ ಹಾಕಿದ್ರೆ ಇನ್ ಯಾವಾಗ್ಲೋ ಇನ್ನೊಂದು ವಿಡಿಯೋ ಹಾಕೋದು. ಹಂಗ್ ಮಾಡಿದಾಗ್ಲೂ ಕೂಡ ಇವತ್ತು ಯಾವುದೋ ಒಂದು ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ನೀವು ಇನ್ನೊಂದು ವಾರನೋ 15 ದಿನನೋ ಬಿಟ್ಟು ಇನ್ನೊಂದು ವಿಡಿಯೋ ಹಾಕಿದೀರಾ ಅಂತಂದ್ರೆ ಆ ವಿಡಿಯೋನ ನೋಡಲ್ಲ ಅವರು. ಆವಾಗ ವಿಡಿಯೋಗೆ ವ್ಯೂಸ್ ಡೌನ್ ಆಗುತ್ತೆ. ವ್ಯೂಸ್ಗೆ ಸಬ್ಸ್ಕ್ರೈಬರ್ಗೆ ಎರಡಕ್ಕೂ ಇದೇ ತರ ಸಂಬಂಧ ಇರೋದು. ಹಾಗಾಗಿ ನೀವು ಏನೇ ಮಾಡಿದ್ರು ಕೂಡ ಒಂದು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕಾಗತ್ತೆ. ಒಂದೇ ಕಂಟೆಂಟ್ ಮೇಲೆ ಕೆಲಸ ಮಾಡಬೇಕಾಗತ್ತೆ. ನಾನು ಅದಕ್ಕೆ ಮಿಕ್ಸ್ಡ್ ಕಂಟೆಂಟ್ ಮಾಡಬೇಡಿ ಅಂತ ಅನ್ನೋದು. ಜೊತೆಯಲ್ಲಿ ಶಾರ್ಟ್ಸ್ಗಳನ್ನ ನಿಮಗೆ ಸಬ್ಸ್ಕ್ರೈಬರ್ಸು ಜಾಸ್ತಿ ಆಗಬೇಕು ಅಂತಂದರೆ ಶಾರ್ಟ್ಸ್ಗಳನ್ನ ಹಾಕಬೇಕಾಗತ್ತೆ. ಶಾರ್ಟ್ಸ್ಗಳಿಂದ ಬರೋ ಸಬ್ಸ್ಕ್ರೈಬರಿಂದ ನೀವು ವಿಡಿಯೋಗೆ ಲಾಂಗ್ ವಿಡಿಯೋಗೆ ವ್ಯೂಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ನ ಬಿಟ್ಬಿಡ್ಬೇಕಾಗತ್ತೆ. ಶಾರ್ಟ್ಸಿಂದ ಬರೋರು ಸಾಮಾನ್ಯವಾಗಿ ಲಾಂಗ್ ವಿಡಿಯೋನ ನೋಡಕ್ಕೆ ಹೋಗಲ್ಲ. ಅವಾಗಲೇ ಹೇಳ್ದಂಗೆ ಅವ್ರಿಗೆ ಏನಾದರೂ ಅದರಲ್ಲಿ ಏನೋ ಇಂಟ್ರೆಸ್ಟ್ ಇತ್ತು, ಏನೋ ಕ್ಯೂರಿಯಾಸಿಟಿ ಇದೆ, ಇದನ್ನ ತಿಳ್ಕೊಬೇಕು ಅಂತಿದ್ರೆ ಮಾತ್ರನೇ ಲಾಂಗ್ ವಿಡಿಯೋನ ಕ್ಲಿಕ್ ಮಾಡಿ ನೋಡ್ತಾರೆ, ಆಯ್ತಾ? ಅದಕ್ಕೇನೆ ಆದಷ್ಟು ಲಾಂಗ್ ವಿಡಿಯೋಗೆ ರಿಲೇಟೆಡ್ ಆಗಿ ಶಾರ್ಟ್ಸ್ನ ಹಾಕಿ. ಆ ಥರ ಇದ್ದಾಗ ನಿಮಗೆ ಅದರಲ್ಲಿ ಏನಾದರೂ ವಿಷಯ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅನ್ನೋರು ಗ್ಯಾರಂಟಿ ಇಲ್ಲಿ ಬಂದು ಕ್ಲಿಕ್ ಮಾಡಿ ನೋಡೋದ್ರಿಂದ, ಎಲ್ಲರೂ ಅಂತಲ್ಲ, ಎಲ್ಲರೂ ನೋಡ್ತಾರೆ ಅಂತಲ್ಲ, ಒಂದು ನಿಮ್ಗೊಂದು ಶಾರ್ಟ್ಸಲ್ಲಿ ಒಂದು 2,000, 3,000, 5,000 ವ್ಯೂಸ್ ಹೋಗಿದೆ ಅಂತಂದ್ರು ಅದರಲ್ಲಿ ನಿಮ್ಗೊಂದು 10-20 ಜನ ಆದರೂ ಗ್ಯಾರಂಟಿ ನಿಮ್ಮ ಲಾಂಗ್ ವಿಡಿಯೋನ ಕ್ಲಿಕ್ ಮಾಡಿ ನೋಡಿರ್ತಾರೆ. ಹಾಗಾಗಿ ನಿಮಗೆ ಲಾಂಗ್ ವಿಡಿಯೋ ವ್ಯೂಸ್ ಬರ್ಬೋದು. ಅದಕ್ಕೆ ಲಾಂಗ್ಗೆ ಶಾರ್ಟ್ಸನ್ನ ರಿಲೇಟೆಡ್ ಮಾಡಿ ಅನ್ನೋದು. ಅದಾದ್ಮೇಲೆ ಇನ್ನೊಂದು ಏನು, ಸಬ್ಸ್ಕ್ರೈಬರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಆಪ್ಷನ್ ಅಂತಂದ್ರೆ ನಿಮ್ಗಿರೋದು ಲೈವ್ಗಳಿಗೆ ಹೋಗೋದು. ಲೈವ್ಗಳಿಗೆ ಹೋದ್ರೆ ಸಬ್ಸ್ಕ್ರೈಬ್ ಏನೋ ಆಟೋಮೆಟಿಕ್ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಮಾನಿಟೈಸೇಷನ್ ಆಗಬೇಕು ಅಂತಿದ್ರೆ ವಾಚ್ ಅವರ್ಸ್ ಕೂಡ ಬರುತ್ತೆ. ಆದರೆ ಅವಾಗಲೂ ಕೂಡ ನೀವು ಲಾಂಗ್ ವಿಡಿಯೋಗೆ ವ್ಯೂಸ್ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ನ ಬಿಟ್ಬಿಡ್ಬೇಕಾಗತ್ತೆ. ಲೈವ್ ಇಂದ ಬರೋ ಸಬ್ಸ್ಕ್ರೈಬರು ಕೂಡ ನಿಮ್ಮ ಲಾಂಗ್ ವಿಡಿಯೋನ ನೋಡದೆ ಇರೋದ್ರಿಂದ ಅವಾಗಲೂ ಕೂಡ ನಿಮ್ಮ ಲಾಂಗ್ ವಿಡಿಯೋಗಳಿಗೆ ವ್ಯೂಸು ಡ್ರಾಪ್ ಆಗುತ್ತೆ. ನಿಮಗೆ ಕೇಳ್ತಿರ್ತೀರಲ್ವಾ ನೀವು, ನನಗೆ ಮುಂಚೆ ಚೆನ್ನಾಗಿ ವ್ಯೂಸ್ ಬರ್ತಾ ಇತ್ತು, ನನಗೆ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಹೋಗ್ತಾ ಇತ್ತು, ಇವಾಗ ಯಾಕೋ ಗೊತ್ತಿಲ್ಲ 10, 20, 30 ಕೂಡ ದಾಟಲ್ಲ, ಅಷ್ಟಕ್ಕೆ ಸ್ಟಾಪ್ ಆಗಿಬಿಡ್ತಾ ಇದೆ ನನಗೆ ವ್ಯೂಸು ಅಂತ ಕೇಳ್ತೀರಲ್ವಾ. ಅದಕ್ಕೆ ಇದು ಒಂದು
ಕಾರಣ ನೀವು ಲೈವ್ಗಳಿಗೆ ಹೋಗೋದು. ಲೈವ್ಗಳು ಮಾಡೋದ್ರಿಂದ ನಿಮಗೆ ಲಾಂಗ್ ವಿಡಿಯೋಗಳಿಗೆ ವ್ಯೂಸ್ ಬರಲ್ಲ. ಇದು ನಾನು ಯಾವಾಗ್ಲಿಂದ ಕೂಡ ಹೇಳಿದ್ದೀನಿ, ಇವಾಗಲೂ ಅದನ್ನೇ ಹೇಳ್ತೀನಿ. ನಿಮಗೆ ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋದಾದರೆ ನೀವು ಏನು ಲೈವ್ ಮಾಡಬೇಕಾಗತ್ತೆ. ಲೈವ್ ಮಾಡೋದ್ರಿಂದ ನಿಮಗೆ ಲಾಂಗ್ ವಿಡಿಯೋಗೆ ವ್ಯೂಸ್ ಬರಲ್ಲ, ಆ ಎಕ್ಸ್ಪೆಕ್ಟೇಷನ್ನ ಬಿಡಬೇಕಾಗತ್ತೆ. ಇದನ್ನ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಏನು ಗೊತ್ತಾ, ನಿಮಗೆ ಸಬ್ಸ್ಕ್ರೈಬರ್ಸ್ ಮೇಲೆ ಇರೋ ಇಂಟ್ರೆಸ್ಟ್ನ ಬಿಟ್ಬಿಡಿ. ಸಬ್ಸ್ಕ್ರೈಬರ್ಸ್ ಕೌಂಟಿಂಗ್ ತಗೊಂಡು ಏನು ಮಾಡ್ತೀರಾ ನೀವು? ಎಷ್ಟೇ ಸಬ್ಸ್ಕ್ರೈಬರ್ ಇದ್ರೂ ವ್ಯೂಸ್ ಕಮ್ಮಿ ಬರ್ತಿರುತ್ತೆ. ಅವಾಗಲೇ ಹೇಳ್ದಂಗೆ ಕೆಲವೊಂದು ಸರಿ ಅವರು ಯಾವುದೋ ಒಂದು ವಿಡಿಯೋನ, ಈಗ ಈ ವಿಡಿಯೋನೇ ನೋಡ್ತಿರೋರಿಗೆ ಇದು ಇಷ್ಟ ಆಗ್ಬಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿರ್ಬೋದು ನನಗೆ. ಅದಾದ್ಮೇಲೆ ನಾನು ಹಾಕೋ ಎಲ್ಲ ವಿಡಿಯೋನು ನೋಡ್ತಾರೆ ಅಂತಲ್ಲ, ಅವ್ರು ನೋಡೋದು ಇಲ್ಲ. ಆ ಥರ ತುಂಬ ರೇರ್ ಆಗಿ ತುಂಬ ಜನ ಕಂಟಿನ್ಯೂಸ್ ಆಗಿ ಎಲ್ಲ ವಿಡಿಯೋಗಳನ್ನೂ ನೋಡಿ ಸಪೋರ್ಟ್ ಮಾಡೋರು ತುಂಬ ಕಮ್ಮಿ ಜನ ಇರ್ತಾರೆ. ಇನ್ನು ಆದಷ್ಟು ಬಂದಿರೋ ಸಬ್ಸ್ಕ್ರೈಬರು ಇವಾಗ ಹಾಕಿರೋ ಒಂದು ವಿಡಿಯೋ ಅದ್ರಲ್ಲಿ ಏನೋ ಅವ್ರಿಗೆ ಬೇಕಿತ್ತು ವಿಷಯ ನೋಡಿರ್ತಾರೆ ಬಿಟ್ರೆ, ಅದಾದ್ಮೇಲೆ ಅವರು ಇನ್ ಯಾವಾಗಲೂ ಇನ್ನೊಂದು 10 ವಿಡಿಯೋನ 20 ವಿಡಿಯೋನ ಆದ್ಮೇಲೆ ಇನ್ ಯಾವುದೋ ಕಂಟೆಂಟ್ ಅವರಿಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ಳಿ, ಅವಾಗ ಆ ವಿಡಿಯೋನ ನೋಡ್ತಾರೆ. ಆ ಥರ ಕೂಡ ಆಗತ್ತೆ. ಅದಕ್ಕೆ ನೆನೆ ಸಬ್ಸ್ಕ್ರೈಬ್ ಆಗ್ತಿಲ್ಲ ಅದನ್ನೇ ಕೇಳ್ತೀರಾ, ಕಾಮನ್ ಆಗಿ ಅದನ್ನೇ ಕೇಳ್ತೀರಾ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಿಲ್ಲ ಅಂತ. ಸಬ್ಸ್ಕ್ರೈಬರ್ಸು ಆಟೋಮೆಟಿಕ್ ಆಗ್ತಾರೆ, ಅದನ್ನ ಬಿಟ್ಬಿಡಿ ನೀವು. ಸಬ್ಸ್ಕ್ರೈಬರ್ಸು ನಿಮಗೆ ಎಷ್ಟೇ ಇದ್ರೂ ಕೂಡ ವಿಡಿಯೋಗೆ ವ್ಯೂಸ್ ಬರೋದು ಇಂಪಾರ್ಟೆಂಟು. ವಿಡಿಯೋಗೆ ವ್ಯೂಸ್ ಬರ್ತಿದೆಯೋ ಇಲ್ವೋ ಅದನ್ನ ಚೆಕ್ ಮಾಡ್ಕೊಳ್ಳಿ ಫಸ್ಟು. ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರೋದಕ್ಕೆ ನೀವೇನು ಪ್ರಯತ್ನ ಮಾಡ್ತೀರಲ್ವಾ, ಅದಾದ್ಮೇಲೆ ನಿಮಗೆ ಸಬ್ಸ್ಕ್ರೈಬರ್ಸು ಆಟೋಮೆಟಿಕ್ ಅವರೇ ಬರ್ತಾರೆ. ಬಂದರೂ ಕೂಡ ಅವಾಗಲೇ ಹೇಳ್ದಂಗೆ ಎಲ್ಲರೂ ಎಲ್ಲ ವಿಡಿಯೋಗಳನ್ನೂ ನೋಡಲ್ಲ. ನಮಗೆ ಆದಷ್ಟು ಏನಂತಂದರೆ ಅದೇ ಹೇಳ್ದಂಗೆ ವಿಡಿಯೋಗೆ ವ್ಯೂಸ್ ಬರೋದು ಇಂಪಾರ್ಟೆಂಟು. ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಕೌಂಟಲ್ಲಿ ಅಂತ ತೋರಿಸ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ನೀವು ಸಬ್ಸ್ಕ್ರೈಬರ್ಸ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋಗಳು ಹೆಂಗೆ ಮಾಡ್ತಾ ಇದ್ದೀರಾ, ಕ್ವಾಲಿಟಿ ಕ್ವಾಂಟಿಟಿ ಅದನ್ನೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋಗಳನ್ನ ಆದಷ್ಟು ಲಾಂಗ್ ವಿಡಿಯೋಗಳು, ಶಾರ್ಟ್ಸು, ಲೈವು ಅದಕ್ಕಿಂತ ಆದಷ್ಟು ನೀವು ಜಾಸ್ತಿ ಇಂಪಾರ್ಟೆನ್ಸು ಲಾಂಗ್ ವಿಡಿಯೋ ಮೇಲೇ ಕೊಡಬೇಕು. ಲಾಂಗ್ ವಿಡಿಯೋನ ಏನಂತಂದರೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಕಂಟೆಂಟ್ನ ಪಿಕ್ ಮಾಡಿ ಅವಾಗ ಒಂದೊಂದೊಂದೊಂದು ಕಂಟೆಂಟ್ಗಳನ್ನ ಚೇಂಜ್ ಮಾಡಿಕೊಂಡು ಆ ಥರ ಮಾಡೋಕ್ಕೆ ಹೋಗಬೇಡಿ. ಎಲ್ಲನೂ ಆದಷ್ಟು ಒಂದೇ ಇದರಲ್ಲೇ ಮಾಡ್ಕೊಂಡು ಹೋಗಿದ್ದೀರಾ ನೀವು ಅಂತಂದಾಗ, ಒಂದೇ ಕಂಟೆಂಟ್ ಆಗಿದೆ, ಒಂದೇ ಕ್ಯಾಟಗರಿ ಮೇಲೆ ಇದೆ ಅಂತ ಮಾಡ್ಕೊಂಡು ಹೋದ್ರಿ ಅಂತಂದರೆ ಗ್ಯಾರಂಟಿ ನಿಮಗೆ ಇವತ್ತು ಒಂದು ವಿಡಿಯೋ ನೋಡಿರೋರು ಇವತ್ತು ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಅವ್ರು ಇನ್ನೊಂದು 5-10 ವಿಡಿಯೋ ಆದಮೇಲೆ ಆದರೂ ನೋಡ್ತಾರೆ. ಆ ಕಂಟೆಂಟ್ ಅವರಿಗೆ ಇಷ್ಟ ಇರೋದ್ರಿಂದ, ಆಯಿತಾ? ಈ ಥರ ಇರುತ್ತೆ. ಹಾಗಾಗಿ ಇದು ಸಬ್ಸ್ಕ್ರೈಬರ್ಗೂ ವ್ಯೂಸ್ಗೂ ಎರಡಕ್ಕೂ ಸಂಬಂಧ ಇರೋದ್ರಿಂದ ನಾನು ಎರಡನ್ನೂ ಮಿಕ್ಸ್ ಮಾಡಿನೇ ಹೇಳಬೇಕಾಯ್ತು. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನೀವು ಒಂದೇ ಕಂಟೆಂಟ್ ಮೇಲೆ ಕೆಲಸ ಮಾಡಿ, ಸಬ್ಸ್ಕ್ರೈಬರ್ಸ್ ಮೇಲೆ ಇಂಟ್ರೆಸ್ಟು, ಸಬ್ಸ್ಕ್ರೈಬ್ ಆಗ್ತಿಲ್ಲ ಅನ್ನೋ ಒಂದು ಇದನ್ನ ಬಿಟ್ಬಿಟ್ಟು ವಿಡಿಯೋಗೆ ವ್ಯೂಸ್ ಹೆಂಗೆ ಬರೆಸ್ಕೊಬೇಕು ಅನ್ನೋದ್ರ ಮೇಲೆ ಮಾತ್ರ ನೀವು ಕೆಲಸ ಮಾಡಿ. ಆದಷ್ಟು ಒಂದೇ ಕಂಟೆಂಟ್ನೇ ಮಾಡಿದಾಗ ವಿಡಿಯೋಗೆ ವ್ಯೂಸ್ ಬರೋದ್ರ ಜೊತೆನಲ್ಲಿ ಏನೋ ಸಬ್ಸ್ಕ್ರೈಬರ್ಸ್ ಕೂಡ ಇನ್ಕ್ರೀಸ್ ಆಗ್ತಾರೆ. ದಿನ ಹೊಸಬ್ರಿಗೆ ರೆಕಮೆಂಡ್ ಆಗ್ತಾ ಇರುತ್ತೆ. ನಿಮಗೆ ಯಾವಾಗ ನಿಮ್ಮ ವಿಡಿಯೋಗಳಿಗೆ ಹೊಸಬ್ರು ಬರ್ತಾ ಇದ್ದಾರೆ, ಹೊಸಬ್ರು ನಿಮಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಅವರು ಹೋಗ್ತಾ ಹಂಗೆ ಸಬ್ಸ್ಕ್ರೈಬ್ ಆಗೋ ಇಂಟ್ರೆಸ್ಟ್ ಕೂಡ ತೋರಿಸ್ತಾರೆ. ಒಂದು 5-6 ವಿಡಿಯೋ 10 ವಿಡಿಯೋವರೆಗೂ ನಾವು ಸಬ್ಸ್ಕ್ರೈಬ್ ಮಾಡದೆ ನೋಡಿದ್ರು ಕೂಡ ನೆಕ್ಸ್ಟ್ ಯಾವಾಗಲೂ ಅವ್ರಿಗೆ ಇಷ್ಟ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊತಾರೆ. ಆ ಥರನೂ ಇರುತ್ತೆ. ಹಾಗಾಗಿ ನೀವು ಒಂದೇ ಕಂಟೆಂಟ್ನೇ ಮಾಡಿ ಅಂತ ಅದಕ್ಕೆ ಹೇಳೋದು. ಜಾಸ್ತಿ ಮಿಕ್ಸ್ ಕಂಟೆಂಟ್ನ ಮಾಡೋಕ್ಕೆ ಹೋಗಬೇಡಿ. ಹಂಗೆ ಮಾಡಿದಾಗ ಹೇಳ್ದಂಗೆ ಮುಂಚೆ ಚೆನ್ನಾಗೇ ವ್ಯೂಸ್ ಬರ್ತಾ ಇದ್ರು ಕೂಡ ಹೋಗ್ತಾ ವ್ಯೂಸು ಡ್ರಾಪ್ ಆಗುತ್ತೆ, ಸ್ಟಾಪ್ ಆಗಿಬಿಡುತ್ತೆ. ಇದೇ ಕಾರಣ ಆಗಿರುತ್ತೆ. ಇವತ್ತು ಒಂದು ಕಂಟೆಂಟ್ ಮಾಡಿರೋರಿಗೆ, ಇವತ್ತೊಂದು ಕಂಟೆಂಟ್ ನೋಡಿರೋರಿಗೆ ಅವ್ರು ನೆಕ್ಸ್ಟ್ ಕಂಟೆಂಟ್ ನೋಡೋ ಇಂಟ್ರೆಸ್ಟ್ ಇಲ್ಲದೆ ಇರೋದ್ರಿಂದ ಅವ್ರು ಒಂದು 10 ವಿಡಿಯೋ ನೋಡಲಿಲ್ಲ ಅಂತಂದರೆ ಅಲ್ಲಿಗೆ ಅವರಿಗೆ ರೆಕಮೆಂಡೇಶನ್ ಸ್ಟಾಪ್ ಮಾಡಿಬಿಡ್ತಾರೆ, ಅವರಿಗೆ ವಿಡಿಯೋ ಕಳಿಸೋದೇ ಇಲ್ಲ. ಆ ಥರ ಆಯಿತು ಅಂತಂದಾಗ ನಿಮಗೆ ವ್ಯೂಸ್ ಆಟೋಮೆಟಿಕ್ಕು ಡ್ರಾಪ್ ಆಗ್ತಾ ಬರ್ತಾ ಇರುತ್ತೆ. ಅದಕ್ಕೆ ಆದಷ್ಟು ಬರೀ ಸಬ್ಸ್ಕ್ರೈಬ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಡಿ. ಸಬ್ಸ್ಕ್ರೈಬ್ ಆಗ್ತಿಲ್ಲ ಅನ್ನೋ ಯೋಚನೆನ ಬಿಟ್ಬಿಡಿ, ಅದು ಆಟೋಮೆಟಿಕ್ ಅದ್ರ ಪಾಡ್ಗೆ ಅದಾಗತ್ತೆ. ನೀವು ಬರೀ ವ್ಯೂಸ್ ಮೇಲೆ ಮಾತ್ರ ಫೋಕಸ್ ಮಾಡಿ, ಒಳ್ಳೆ ಕಂಟೆಂಟ್ನ ಒಳ್ಳೆ ರೀತಿನಲ್ಲಿ ಕೊಡೋದಕ್ಕೆ ಟ್ರೈ ಮಾಡಿ. ಒಂದೇ ಕಂಟೆಂಟ್ನೇ ಮಾಡಿ, ಮಿಕ್ಸ್ ಮಾಡಬೇಡಿ. ಡೈಲಿ ಒಂದೊಂದು ಹಾಕಕ್ಕೆ ಹೋಗಬೇಡಿ, ಆಯಿತಾ? ಇದನ್ನು ಮಾಡಿದ್ದೀರಾ ಅಂತಂದರೆ ಆಟೋಮೆಟಿಕ್ ನಿಮಗೆ ಸಬ್ಸ್ಕ್ರೈಬು ಇನ್ಕ್ರೀಸ್ ಆಗ್ತಾರೆ, ವ್ಯೂಸು ಬರುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ವಿಷಯ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಹಂಗೆ ಲೈಕ್ ಕೊಡಿ, ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆ ತನಕ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.